ಯೋಗೀಶ್ ಅವರಿಗೆ ನಾನು ಇಷ್ಟು ವಯಸ್ಸಾಗಿದೆ ನನಗೆ, ಆದರೆ ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾಕೆ ಹೇಳಿದರೆ, ಇಂಥ ಒಂದು ಆಶ್ರಮವನ್ನು ಅವರು ನಡೆಸಿಕೊಡ್ತಾರಲ್ಲ ಈ ಸಣ್ಣ ವಯಸ್ಸಲ್ಲಿ, ಅಂಥ ಒಂದು ದೇವರವರಿಗೆ ಕೊಟ್ಟಿದ್ದಾರಲ್ಲ ಆ ಒಂದು ಬುದ್ಧಿ, ಆ ಒಂದು ತಿಳುವಳಿಕೆ, ಅದಕ್ಕೆ ನಾವು ಹ್ಯಾಟ್ಸಪ್ ಅನ್ಬೇಕು. ಆ ಯೋಗೀಶನ್ನು ನೋಡ್ಬೇಕಿದ್ರೆ ಇನ್ನೊಂದು ಜನ್ಮದಲ್ಲಿ ನನ್ನ ಮಗನಾಗಿ ಹುಟ್ಟಲಿ ಅಂತ ಹೇಳ್ಕೊಂಡು ನಾನು ಆಸೆ ಪಡ್ತೇನೆ. ಅಂಥ ಹುಡುಗ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಇಷ್ಟು ಜನರು ಇಲ್ಲಿ ಬಂದು ನೋಡ್ತಾ ಇದ್ದಾನೆ. ಎಂಥ ನಿರಾಶ್ರಿತರಿದೆ, ಅವರ ಹತ್ರ ಒಬ್ಬೊಬ್ಬರ ಹತ್ರ ಒಂದು ಮಾತಾಡಿದ್ರು ಎಲ್ಲರೂ ನಮಗೆ ಯೋಗೀಶ್ ದೇವರು ಅಂತ ಹೇಳ್ತಾರೆ. ನಿಜವಾಗ್ಲೂ ನಾನೀಗ ಕಣ್ಣಾರೆ ಕಂಡೆ, ಯೋಗೀಶ್ ನಿಜವಾಗ್ಲೂ ದೇವರು ಕೊಟ್ಟ ಮಗನೇ ಇಲ್ಲಿ ಬಂದು ಅದೊಂದು ರೂಪದಲ್ಲಿ ಯೋಗೀಶ್ ಬಂದು ಇಲ್ಲಿ ಇವರೆಲ್ಲ ಸೇವೆ ಮಾಡ್ತಾ ಇದ್ದಾನೆ. ಅದೊಂದು ಅವನಿಗೆ ಒಂದು ದೇವರು ಕೊಟ್ಟ ವರ ಅಂತಲೇ ತಿಳ್ಕೊಬಹುದು. ನಾವು ಅವರನ್ನು ನೋಡ್ತೇವಲ್ಲ, ಅದು ನಮ್ಮ ಕಣ್ಣು ಪಾವನವಾಯಿತು, ಮನಸ್ಸು ಪಾವನವಾಯಿತು. ಅವರು